ಭರವಸೆ, ನಂಬಿಕೆ ಎರಡು ಒಂದೇ ಥರ ಇದ್ರೂ ಎರಡರ ಮಧ್ಯ ದೊಡ್ಡ ಅಂತರನೇ ಇದೆ. ಇವುಗಳ ಅರ್ಥ ನನ್ನ ಅಂತರಾಳದ ಮಾತುಗಳೇನೆ ಈ ಕತೆ. ನನ್ನ ಹೆಸರು ಸಾಗರ್. ನೋಡೋಕ್ಕೆ ನಿಶಬ್ದವಾಗಿದ್ರೂ ಹೇಳೋಕ್ಕಾಗದೇ ಇರೋ 100 ರಹಸ್ಯಗಳಿವೆ. ಯಾವುದಕ್ಕೂ ಆಸೆ ಪಡೆದ ನನಗೆ ಒಂದು ಚಿಕ್ಕ ಆಸೆ ದೊಡ್ಡ ಕನಸಂತೆ ಬೆಳೆದು ಬಂದಿತ್ತು. ಈ ಕನಸು ಶುರುವಾಗಿದ್ದು ಆಸೆ ಅರ್ಥ ತಿಳಿದೇ ಇರೋ ಆ 6ನೇ ವಯಸ್ಸಲ್ಲಿ. ಬೊಂಬೆ ಬೇಕು ಅಂತ ಮೊದಲೇ ಮನೇಲಿ ತುಂಬಾ ಇದಾವಲ್ವಾ, ಬಾ ಹೋಗೋಣ. ಇದನ್ನು ಬೇಕು ಕುಡ್ಸಮ್ಮ. ಇವಾಗ ಮನೆಗೆ ಹೋಗೋಣ. ಅಪ್ಪ ಬಂದಿದ್ದಾರೆ, ಚಾಕಿ ತಂದಿದ್ದಾರೆ, ತಿನ್ಬಿಟ್ಟು ಮತ್ತೆ ನೀನು, ನಾನು, ಅಪ್ಪ ಎಲ್ಲರೂ ಬಂದು ಗೊಂಬೆ ತಗೊಳ್ಳೋಣ. ಓಕೆನಾ? ನನಗೆ ಬೇಜಾರು ಅಥವಾ ಆಸೆ ಪಟ್ಟು ಸಿಕ್ಕಿಲ್ಲ ಅನ್ನೋ ಕೊರಗು ಆ ವಯಸ್ಸಿಗೆ ನನಗೆ ಗೊತ್ತಾಗಿಲ್ಲ. ನನ್ನ ಹೆಸರು ಇಂದು ಅಂತ. ನಿನ್ನ ಹೆಸರು ಏನು? ನನ್ನ ಹೆಸರು ಸಾಗರ್. ನಿನ್ನ ಸ್ಕೂಲ್ಗೆ ಹೊಸೊಬ್ಬನಾ? ಹೌದು. ನನ್ನ ಹತ್ರ ಚಾಕಿ ಇದೆ, ನಿನ್ಗೊಂದು ಸ್ವಲ್ಪ ಕೊಡ್ತೀನಿ, ಫ್ರೆಂಡ್ ಆಗ್ತೀಯಾ? ಚಾಕಿನ ಫ್ರೆಂಡ್ ಆಗ್ತೀನಿ. ಸಾಗರ್, ಬಾ ಹೋಗೋಣ. ಆಮೇಲೆ ನನ್ನ ಹೊಸ ಫ್ರೆಂಡ್ ನಂಗೆ ಚಾಕಿ ಕೂಡ ಕೊಡ್ತು. ಹೌದಾ? ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಇಂದು ಆಂಟಿ. ಆಂಟಿ, ಇದು ನಮ್ಮಮ್ಮ ಗಗನ ಅಂತ. ಹೌದಾ? ನಿಮ್ಮ ಮಗಳು ತುಂಬ ಚೂಟಿ ಅನಿಸುತ್ತೆ. ಅವ್ರ ಅಪ್ಪನಾಗೇನೆ. ಅವ್ರೇನು ಮಾಡ್ತಿದ್ದಾರೆ? ಅವ್ರು ತೀರೋಗಿ 1 ವರ್ಷ ಆಯಿತು. ಸಾರಿ. ಪರವಾಗಿಲ್ಲ. ನಾವು ಹೋಗಿ ಬರ್ತೀವಿ. ಬಾಯ್ ಮಾಡು. Okay children, that's all for the day. Next week we have Krishna Janmashtami celebration at our school. ನಿಮ್ಮ ಪೇರೆಂಟ್ಸ್ ಹೇಳ್ಬಿಟ್ಟು ರಾಧೆ ಕೃಷ್ಣ ಥರ ರೆಡಿ ಆಗ್ಬಿಟ್ಟು ಬನ್ನಿ. ಓಕೆ? ಸಾಗರ್, ನಾನು ರಾಧೆ ಆಗ್ತೀನಿ, ನೀನು ಕೃಷ್ಣ ಆಗ್ತೀಯಾ? ನಮ್ಮ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ. ಸಾಗರ್, ಅಮ್ಮ ಹೇಳಿದ್ರು ಇವತ್ತು ನಾವು ಊರಿಗೆ ಹೋಗ್ತೀವಂತೆ. ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತೀವಿ, ತುಂಬ ದೂರ ಐತೆ. ನಾನು ಹೋದ್ರೆ ಬೇರೆ ಸ್ಕೂಲ್ಗೆ ಸೇರಿಸ್ತಾರೆ, ಮತ್ತೆ ನಾನು ಬರಲ್ಲ. ಆಂಟಿ, ನೀವು ಊರಿಗೆ ಹೋಗ್ತೀರಂತೆ, ಮತ್ತೆ ಬರಲ್ವಾ? ಹಾಗೇನಿಲ್ಲ ಕಂದ, ನೀನು ನೋಡ್ಬೇಕಂದಾಗೆಲ್ಲ ನಾವು ಬಂದೇ ಬರ್ತೀವಿ, ಆಯ್ತಾ? ಆಂಟಿ, ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ. ಹಂಗೆಲ್ಲ ಹಠ ಮಾಡಬಾರ್ದು. ನೀವು ಹೋಗಿ ಬನ್ನಿ. ದೇಹಕ್ಕೆ ಪೆಟ್ಟಾದರೆ ಮಾತ್ರ ನೋವು ಉಂಟಾಗುತ್ತೆ ಅಂತ ತಿಳಿದಿದ್ದ ನನಗೆ ನೋವು ಆಗ್ತಿದ್ದ ಜಾಗನೇ ಮನಸ್ಸು ಅಂತ ತಿಳಿಯಿತು. ತನಗೆ ತಿಳಿಯದಂತ ಮಂಜಾಗ್ತಿದ್ದ ಕಣ್ಣುಗಳಿಗೆ ಕಂಪನಿ ಉತ್ತರ ನೀಡಿತು. ಬೆಳೆದಿಂಗಳಂತೆ ಜೀವನ ಪೂರ್ತಿ ಇರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಮಿಂಚಾಗಿ ಬಂದೋರು. ಕೂತುಂಡವರು ಕಣ್ಮರೆ ಆದ್ರು. ಕನ್ಸಿನ ಗೊಂಬೆ ಏನಾದ್ರು ಕೈ ಗಿಟ್ಟಿಸ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದೆ. ಆದ್ರೆ ದೇವ್ರ ಇಚ್ಛೆನೇ ಬೇರೆ ಇತ್ತು.
ಹಾಯ್, ಹಾಯ್. ನನ್ನ ಹೆಸರು ಇಂದು ಅಂತ, ನ್ಯೂ ಜಾಯ್ನರ್. ಈ ಫೋಟೋ ಹಾಂ, ಅದು ನನ್ನ ಚೈಲ್ಡ್ಹುಡ್ ಫೋಟೋ, ನೆನಪಿಗಂತ ಅಲ್ಲಿಟ್ಟಿದ್ದೀನಿ. ನಿಮ್ಮ ಹೆಸರು? ಸಾಗರ್. ಯಾಕೆ? ಲೋ, ನಾನು ಇಂದು, ನೆನಪಾಗಿಲ್ವಾ? ಆ ಹುಡುಗಿ ನಾನೇ. ಎನಿವೇಸ್, ನಾನು ಕ್ಯಾಬ್ ವೇಟ್ ಮಾಡ್ತಿದ್ದೆ ಕೆಳಗೆ. ನಾಳೆ ಸಿಗೋಣ, ಬಾಯ್. ನನ್ನ ಹತ್ರ ಚಾಕ್ಲೇಟ್ ಇದೆ, ನಿಂಗೆ ಸ್ವಲ್ಪ ಕೊಡ್ತೀನಿ. ನೀನು ನನ್ನ ಫ್ರೆಂಡ್ ಆಗ್ತೀಯಾ? ಮತ್ತೆ ಹೆಂಗಿದ್ಯಾ? ಹೆಂಗೆ ನಡೀತಿದೆ ಜೀವನ? ಹಾಂ, ಚೆನ್ನಾಗೇ ಇದ್ದೀನಿ. ಮತ್ತೆ ಅಮ್ಮ ಹೆಂಗಿದ್ದಾರೆ? ಅಮ್ಮನಾ? ಅವರು ಚೆನ್ನಾಗಿದ್ದಾರೆ, ಅಲ್ಲೇ ಕುಮಟಾ ಇದ್ದಾರೆ. ನಾನಿಲ್ಲಿ ಪಿ ಜಿ ಮಾಡ್ಕೊಂಡಿದ್ದೀನಿ. ಹೌದು, ಮೊದಲು ನೀವು ಅಲ್ಲಿ... ಓ, ನನಗೀಗ ಮೀಟಿಂಗ್ ಇದೆ, ನಾನು ನಿಂಗೆ ಸಿಗ್ತೀನಿ. ಓಕೆ ಓಕೆ, ಬಾಯ್. ಬಾಯ್. ಹಲೋ, ಹೇಳು. ಏನು ಇವತ್ತು ಪ್ಲ್ಯಾನ್ಸು? ಏನೂ ಇಲ್ಲ. ಯಾಕೆ? ಅದು ಸ್ಯಾಟರ್ಡೆ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಸರಿ, 2 hours ಟೈಮ್ ಕೊಡು, ರೆಡಿಯಾಗಿ ಬರ್ತೀನಿ. ಹಾಂ, ಓಕೆ, ಸರಿ, ಬಾಯ್. ಬಾಯ್. ಏನು ಸೀರೆ ಉಟ್ಟಿದೆಯಾ? ದೇವಸ್ಥಾನ ಅಂದಲ್ವಾ, ಅದಕ್ಕೆ. ಯಾಕೆ, ಚೆನ್ನಾಗಿಲ್ವಾ? ಚೆನ್ನಾಗೇ ಇದೆಯಾ, ಹೋಗೋಣ. ಹೌದು, ಕಂಪ್ನಿ ಚೇಂಜ್ ಮಾಡೋ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಕಂಪನಿ ಚೇಂಜ್ ಮಾಡೋ ಐಡಿಯಾ ಏನಿಲ್ಲ, ಆದರೆ ಒಂದು ಬುಕ್ ಬರೀತಾ ಇದ್ದೀನಿ. ಆ ಬುಕ್ನ ಪಬ್ಲಿಷ್ ಮಾಡಿ ಒಳ್ಳೆ ಕವಯತ್ರಿ ಅಂತ ಹೆಸರು ಮಾಡಬೇಕಷ್ಟೆ. ಮತ್ತು ನಿಂದು ಮದುವೆ, ಲವ್ ಅಂಥದ್ದೇನಾದರೂ? ಲವ್ ಅಂತ ಏನೂ ಇಲ್ಲ, ಮದುವೆ ಯಾವ ಥರ ಹುಡುಗಿ ಬೇಕು ಗೊತ್ತಾಗ್ತಿಲ್ಲ. ಹುಡುಗಿನ ಹುಡ್ಕಾಗ ಟೆನ್ಷನ್ ತಗೋಬೇಡ. ನಿನ್ನ ಕನಸೆಲ್ಲ ಆ ಹುಡುಗಿನಾಗಿ, ಆ ಹುಡುಗಿ ಕಾಣೋ ಕನಸು ಕೂಡ ನಿನ್ನ ಕನಸಾಗಿನೇ ಇರಲಿ. ಅಂಥ ಹುಡುಗಿನ ನೋಡು, ಲೈಫ್ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಕನಸು ಅಂಥದ್ದು ಏನೂ ಇಲ್ಲ, ಬರೋಳು ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಎಲ್ಲ ಹುಡುಗರು ಅದೇ ಆಲೋಚನೆ ಮಾಡ್ತಾರೆ ಅಲ್ವಾ? ಮತ್ತೆ ನಿನ್ನ ಲೈಫಲ್ಲಿ ಕೆಲಸ, ಸ್ಟಡೀಸ್ ಬಿಟ್ಟರೆ ಬೇರೆ ಏನು ಮಾಡಿಲ್ವಾ? ಹೇಳ್ಕೊಳ್ಳೋಕ್ಕೆ ಅಷ್ಟು ದೊಡ್ಡ ಸಾಧನೆ ಏನೂ ಇಲ್ಲ. ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಮನೆಯಲ್ಲಿ ಫಿಲ್ಮ್ ನೋಡ್ತೀನಿ, ಸಂಜೆ ಆದರೆ ಆಚೆ ಹೋಗಿ ಚಂದ್ರನ ನೋಡ್ತೀನಿ. ಓ, ಅಂದರೆ ಫ್ಯೂಚರಲ್ಲಿ ನಿಮ್ಮ ಹುಡುಗಿ ಜೊತೆ ಬೆಳದಿಂಗಳನ್ನ ಎಂಜಾಯ್ ಮಾಡ್ತೀರಾ ಅನ್ನೋ. ಆದರೆ ನೀನು ಯಾವುದೇ ಕಾರಣಕ್ಕೂ ಸೈಲೆಂಟಾಗಿರೋ ಹುಡುಗಿನ ಮಾತ್ರ ಮದುವೆ ಆಗಬೇಡ. ನಿನ್ನ ಲೈಫೇ ಮೂಕಿ ಚಿತ್ರ ಆಗಿಬಿಡುತ್ತೆ. ಯಾರಾದರೂ ಜಾಸ್ತಿ ಮಾತಾಡ್ತಾರೆ ನೋಡು, ಅಂಥ ಹುಡುಗಿನ ನೋಡಿ ಮದುವೆ ಆಗು. ಆಗ ನಿನ್ನ ಲೈಫಲ್ಲೂ ಸ್ವಲ್ಪ ಸೌಂಡ್ ಇರುತ್ತೆ. ಆಮೇಲೆ ನಾಳೆ ರೆಡಿ ಆಗಿರು, ನಾನು ನೀನು ಆಚೆ ಹೋಗೋಣ. ಎಲ್ಲಿಗೆ? ಹಾಂ, ಹೇಳಿದ್ರೆ ನಾನು ಬರೋದು.
ಈ ಥರ ನಾವು ಹೋದರೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದು ನಾಳೆನೇ ಆಗುತ್ತೆ. ಇಷ್ಟು ದೂರ ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನಾನು ಬರಲ್ಲ, ಹೋಗೆ. ಹೋಗೆ ಸದ್ರ ಜಾಸ್ತಿ ಆಯಿತು ಅನ್ನಿಸ್ತಿದೆ. ಬರ್ತಾ ಬರ್ತಾ ನನ್ನ ಮಾತಿಗೆ ಮರ್ಯಾದೆ ಇಲ್ಲದೆ ಹೋಗ್ತಿದೆ. ಇಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೊತಾರಾ? ಸರಿ ಬಾ ಹೋಗೋಣ. ಸಣ್ಣ ವಯಸ್ಸಲ್ಲಿ ಅಪ್ಪ ಬೇಕು ಅಂತ ಹಠ ಮಾಡಿದಾಗೆಲ್ಲ ಅಮ್ಮ ಸಮುದ್ರನ ತೋರಿಸಿ ಅವ್ರು ಅಲ್ಲಿದ್ದಾರೆ, ಅಲ್ಲಿಂದ ಬರೋಕ್ಕೆ ತಡ ಆಗುತ್ತೆ, ನೀನು ಊಟ ಮಾಡಿ ಮಲ್ಕೋ ಅಂತ ಕರ್ಕೊಂಡು ಹೋಗ್ತಿದ್ರು. ಅದಕ್ಕೆ ಆಗಾಗ ಇಲ್ಲಿಗೆ ಬಂದು ಅವ್ರು ಅಲ್ಲಿಂದ ಬರ್ತಾರೆ ಅಂತ ಕಾಯ್ತಾ ಇರ್ತೀನಿ. ಅದು ಸರಿ, ನೀನು ಯಾಕೆ ಫಾರ್ಮಲ್ಸಲ್ಲಿ ಬಂದಿದ್ಯಾ? ಹೊರೋಗೋಣ ಅಂದೆ ಅಲ್ವಾ, ಅದಕ್ಕೆ. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗೇ ಇದೆ ಬಿಡು. ಹೇ ಇಂದು, ಹಾಯ್. ಕಾಫಿ ಆಯ್ತಾ? ಇಲ್ಲ. ನಿನ್ನೆ ಹೊಟ್ಟೆ ನೋವು ಅಂದೆ ಅಲ್ವಾ, ಅದಕ್ಕೆ. ಕಾಫಿ? ಕವನಗಳು ಉದುರಿಸೋ ಕವಯಿತ್ರಿ ಕೆನ್ನೆ ಮೇಲೆ ಮಂದಹಾಸ ಇಲ್ಲ ಅಂದ್ರೆ ಕಲಂಕವಂತೆ. ಕವಯಿತ್ರಿ. ಏನು ಗೊತ್ತಾ ಸಾಗರ್, ನಾವು ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮ ಆಲೋಚನೆ ಎಲ್ಲ ಬದಲಾಯಿಸ್ತೀವಿ. ಸಮಾಜಕ್ಕೋ, ಇನ್ನೊಬ್ರಿಗೋ, ಮತ್ತೊಬ್ರಿಗೋ ಅಂತ ನಮ್ಮ ಚಿಕ್ಕ ಚಿಕ್ಕ ಆಸೆನೂ ಬಲಿ ಕೊಡ್ತೀವಿ. ಈಗ ನೋಡು, ಚಿಕ್ಕವಳಿದ್ದಾಗ ಮಳೆ ಬಂದು ನಿಂತಾಗ ಆ ನಿಂತ ನೀರಲ್ಲಿ ಜಿಗಿಬೇಕು ಅಂತ ಆಸೆ ಇತ್ತು. ಆದರೆ ಆಗ ಅಮ್ಮ ಬೇಡ ಅಂತ ದೂರ ಮಾಡ್ತಿದ್ರು. ಈಗ ಮಳೆ ಬಂದರೂ ನಂಗೆ ಜಿಗಿಯೋಕ್ಕೆ ಅವಕಾಶ ಇದ್ರೂ ಆಗಲ್ಲ. ಯಾಕೆ ಹೇಳು? ದೊಡ್ಡವರಾಗಿದ್ದೀವಿ ಅಲ್ವಾ. ಯಾರು ಕಂಡಿಡಿದ್ರೋ ಇವೆಲ್ಲ. ಹಕ್ಕಿಯಾಗಿ ಹಾರಬೇಕು, ಪ್ರಪಂಚಕ್ಕೆ ನನ್ನ ಆಸೆನ ಚೀರಿ ಹೇಳಬೇಕು, ಈಗೆಲ್ಲ ಮಾಡಿದ್ರೆ ಹುಚ್ಚಿ ಅಂತಾರೆ ಜನ ನನ್ನ. ಒಮ್ಮೊಮ್ಮೆ ನಮ್ಮ ಮನಸ್ಸೇ ನಮಗೆ ಪಂಜರ ಆಗಿಬಿಡುತ್ತೆ ಅಲ್ವಾ. ಹಾರಬೇಕು ಹಕ್ಕಿಯಾಗಿ ಮನಸ್ಸೆಂಬ ಪಂಜರದಿಂದ. ನನ್ನ ಕನಸು ಅವಳೆ. ಅವಳು ಕಾಣೋ ಕನಸು ಕೂಡ ನನ್ನ ಥರ ಅಂತ ಗೊತ್ತಾದ್ಮೇಲೆ ಇನ್ನು ಅವಳಿಗೆ ನನ್ನ ಮನಸ್ಸಲ್ಲಿರೋದು ಹೇಳಿಲ್ಲ ಅಂದರೆ ಜೀವನದಲ್ಲಿ ಯಾವತ್ತೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಹತ್ರ ಆದ್ಲು ಅಂತ ಪ್ರಪೋಸ್ ಮಾಡಕ್ಕೆ ಹೋಗ್ತಿದ್ಯಾ? ಈಗ ಫ್ರೆಂಡ್ಶಿಪ್ನ ಅವ್ರು ಮಾಡ್ಕೊಂಚ ಹುಷಾರು. ಹಂಗೇನಾಗಲ್ಲ.
ಆಸೆ ಪಟ್ಟಿದ್ದ ಬೊಂಬೆನೇ ಸಿಕ್ಕಿಲ್ಲ, ಇನ್ನು ಹುಡುಗಿ ಸಿಗ್ತಾಳ? ಈ ಬೇಜಾರೇ ನಮಗೆ ಹೊಸದಲ್ಲ, ಬಿಡು ಓದ್ಲು. ತನಗೆ ಸಿಗಲ್ಲ ಅಂತ ಗೊತ್ತಿದ್ದು ಸಾಗರ ಚಂದ್ರನ ಪಡೆಯೋ ಕನಸು ಕಾಣುತ್ತೆ. ಆ ಸಾಗರಕ್ಕೆ ತಿಳಿದೇ ಇರೋ ಏನಂದರೆ ಚಂದ್ರನ ಬಿಂಬ ಯಾವತ್ತೂ ತನ್ನ ಎದೆ ಗರ್ಭದಲ್ಲಿ ಇರುತ್ತೆ ಅಂತ. ಸಾಗರದಷ್ಟು ಪ್ರೀತಿಯನ್ನು ಮುಗಿಲು ಮುಟ್ಟುವ ಹಾಗೆ ಚೀರಿ ಹೇಳುವಷ್ಟು ಕನಸು ಕಂಡರು. ವಿವಿಧ ಕಾರಣಗಳಿಂದ ಕಂಠದಲ್ಲಿ ಕೊನೆಯುಸಿರ ಎಳೆದ ಪದಗಳಿಗೆ, ಆ ಪದಗಳನ್ನು ಜೀರ್ಣಿಸಲಾಗದೆ ಪ್ರತಿಯೊಂದು ಮಿಡಿತಕ್ಕೂ ನೆನೆಯುವ ಮನಸ್ಸುಗಳಿಗೆ ನಮ್ಮ ಈ ಕಿರುಚಿತ್ರ ಅಂಕಿತ.